ಬಹಳ ಸರಿ ಕ್ವಶನ್ ಕೇಳೋಣ. ಬೆಣ್ಣೆತೋರೆ ಎಂಬ ಅಣೆಕಟ್ಟು ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ. ಬೆಣ್ಣೆತೋರೆ ಎಂಬ ಹಳ್ಳ ಇರೋದು ಧಾರವಾಡ, ನರಗುಂದದ ಮೂಲಕ ಹರಿತದೆ. ನರಗುಂದದ ಮೂಲಕ ಬೆಣ್ಣೆತೋರೆ ಅನ್ನುವಂಥ ಹಳ್ಳ ಹರಿತದೆ. ಎಷ್ಟು ವಿಶೇಷ ಅಂದ್ರೆ, ಹಾವೇರಿ ಜಿಲ್ಲೆಯ ಒಂದು ಸಣ್ಣ ಮನೆಯಲ್ಲಿ, ಸಣ್ಣ ಊರಿನಲ್ಲಿ ಒಂದು ಮನೆ ಹಿತ್ತಲದಲ್ಲಿ ಜನ್ಮ ತಾಳುತ್ತದೆ. ಅದು ಹಾವೇರಿ ಜಿಲ್ಲೆಯ ಒಂದು ಹಳ್ಳಿ, ಶಿಗ್ಗಾವಿ ತಾಲೂಕು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಒಂದು ಹಳ್ಳಿ, ಆ ಹಳ್ಳಿಯ ಮನೆ ಹಿತ್ತಲದಲ್ಲಿ ಜನ್ಮ ತಾಳುವಂಥ ಬೆಣ್ಣೆತೋರೆ ಅನ್ನುವಂಥ ಹಳ್ಳ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧವಾಗಿರುವಂತಹ ಹಳ್ಳ ಆಗಿ ಫೇಮಸ್ ಆಗಿ ಗುರುತಿಸಿಕೊಂಡಿದೆ. ಅಂದರೆ ಪ್ರತಿಭೆ ಹುಟ್ಟುವುದು ಗುಡಿಸಲದಲ್ಲಿ, ಸಾಯುವುದು ಅರಮನೆಯಲ್ಲಿ ಅಂತ ಹೇಳಿ ನಾವು ಹೆಂಗೆ ಗುರುತಿಸ್ತೀವಲ್ಲ, ನಾನು ಹಳ್ಳ ಅನ್ನುವಂಥ ಭಾವ ಇಲ್ಲ, ಅದು ದೊಡ್ಡ ನದಿಯಾಗಿ ಹರಿತು ಅಂತ. ಅಷ್ಟು ಫೇಮಸ್ ಆಗಿರುವಂಥ ನದಿ ಧಾರವಾಡ ನರಗುಂದದ ಮೂಲಕ ಹರಿಯುವಂಥ ಒಂದು ಹಳ್ಳ ಯಾವುದು ಅಂದರೆ ಅದು ಬೆಣ್ಣೆತೋರೆ ಅನ್ನುವಂಥ ಹಳ್ಳ. ಬೆಣ್ಣೆತೋರೆ ಹಳ್ಳ ಇರುವುದು ಧಾರವಾಡದಲ್ಲಿ. ಬೆಣ್ಣೆತೋರೆ ಎಂಬ ಅಣೆಕಟ್ಟಿರುವುದು ಆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹೆರೂರ್ ಎಂಬ ಸ್ಥಳದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು.